ವೆಲ್ಕಮ್ ಬ್ಯಾಕ್. ಕಾವೇರಿ ವಿಚಾರ ಅಂತ ಬಂದಾಗ ಕರ್ನಾಟಕಕ್ಕೆ ನ್ಯಾಯಕ್ಕಿಂತ ಅನ್ಯಾಯ ಆಗಿರೋದೇ ಹೆಚ್ಚು. ಇವತ್ತು ಕೂಡ ಬ್ಯಾಕ್ ಟು ಬ್ಯಾಕ್ ಶಾಕ್ ಇತ್ತು. ಮೊದಲ ಶಾಕ್ ಕೊಟ್ಟಿದ್ದು ಕಾವೇರಿ ನೀರು ನಿಯಂತ್ರಣ ಸಮಿತಿ ಅಂದ್ರೆ CWRC ಅಂತೀವಲ್ಲ. ಆಮೇಲೆ ಕರ್ನಾಟಕ ಇನ್ನು ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ಪ್ರತಿದಿನ 12,000 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಆರ್ಡರ್ ಪಾಸ್ ಮಾಡಿ ಶಾಕ್ ಕೊಟ್ಟಿದ್ದಾರೆ. CWRC ನಿಮ್ಮಲ್ಲಿ ನೀರಿದೆಯಾ ಇಲ್ವಾ, ಅಷ್ಟೊಂದು ನೀರು ಬಿಡ್ಬೋದಾ, ಇದು ಯಾವುದೂ ಕೇಳಕ್ಕೆ ಹೋಗಲಿಲ್ಲ. ದಿನಕ್ಕೆ 12,000 ಕ್ಯೂಸೆಕ್ಸ್ ಅಂದರೆ ಎಷ್ಟು ಹೇಳಿ, ಹತ್ತತ್ರ 1 TMC ದಾಟುತ್ತೆ ಪ್ರತಿದಿನ. ಎರಡನೇ ಶಾಕ್ ಏನಪ್ಪಾ ಅಂದ್ರೆ CWME ಅವರು ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ. ವಿಚಿತ್ರ ಏನು ಅಂದ್ರೆ ಇಲ್ಲಿ CWME ಕೂಡ ಹಂಗೆ ನಿಮ್ಮಲ್ಲಿ ನೀರಿದೆಯಾ, ಬಿಡಬಹುದಾ, ಕುಡಿಯಕ್ಕೆ ನೀರಿದೆಯಾ, ನಿಮ್ಮಲ್ಲಿ ರೈತರು ಏನು ಮಾಡ್ತಾರೆ ನೀರಿಗೆ, ಬೆಳೆಗೆ, ಒಂದು ಪ್ರಶ್ನೆ ಸೌಜನ್ಯಕ್ಕೂ ಕೂಡ ಕೇಳಲಿಲ್ಲ. ತಮಿಳುನಾಡಿಗೆ ಪ್ರತಿದಿನ 1.06 TMC ನೀರು ಬಿಡಲೇಬೇಕು ಅಂತ ಫರ್ಮಾನನ್ನು ಹೊರಡಿಸಿದ್ರು. CWRC ಹೇಳಿದ್ದನ್ನ ಚಾಚು ತಪ್ಪದೆ ಕೇಳಬೇಕು ಅಂತ CWME ಅವರು ಕೂಡ ಹೇಳಿದ್ದಾರೆ. ಸೊ ಈಗ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗುತ್ತಂತೆ. ಮಂಡ್ಯ ಮೈಸೂರು ಭಾಗದಲ್ಲಿ ರೈತರು ಕೇಳಬೇಕಾ, ಕೆಂಡ ಕಾರ್ತಾ ಇದ್ದಾರೆ. ಹೊಟ್ಟೆ ಉರಿಯುತ್ತೆ, ಬೆಳೆ ಒಣಗೋಗ್ತಾ ಇರಲ್ವ, ಮತ್ತೆ ಹೊಟ್ಟೆ ಉರಿಯುತ್ತೆ. ಇಷ್ಟೆಲ್ಲ ಆಗುವಾಗ ನಮಗೆ ಕಾಡುವಂತಹ ಪ್ರಶ್ನೆ, ಯಾಕೆ ಕಾವೇರಿ ಸಭೆಗಳಲ್ಲಿ ರಾಜ್ಯಕ್ಕೆ ಪದೇ 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 ಸೋಲಾಗುತ್ತೆ ಅಂತ. ನಮ್ಮ ಸಂಕಷ್ಟ ಯಾರಿಗೂ ಕೇಳಿಸ್ತಾ ಇಲ್ವಾ? ನಮ್ಮಲ್ಲಿ ನೈಜ ಪರಿಸ್ಥಿತಿ ಏನಿದೆ ಅಂತ ಅರ್ಥ ಮಾಡ್ಸಕ್ಕಾಗ್ತಾ ಇಲ್ವಾ? ದೇವರಿಗೆ ಗೊತ್ತು. ಓಕೆ, ನಮ್ಮ ಜೊತೆ ಮಾತಾಡ್ಲಿಕ್ಕೆ ಕರವೇ ಅಧ್ಯಕ್ಷರು ಪ್ರವೀಣ್ ಶೆಟ್ಟಿ ಅವರು ಝೂಮ್ ಲೈವಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಮಾತಾಡ್ಸೋಣ. ಫೋನ್ ಹೋಗಿ ಸಿಕ್ಕಿದಾರಂತೆ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಈಗ ಕಾವೇರಿಲಿ ಅನ್ಯಾಯ ಆಗ್ತಾ ಇದೆ ಅಂದ ತಕ್ಷಣ ಕನ್ನಡ ಪರ ಸಂಘಟನೆಗಳು ಮೊದಲು ಧ್ವನಿ ಎತ್ತು ಬಂದ್ ಮಾಡ್ತೀವಿ ಅಂತ ನಿಮ್ಮ ಅಭಿಪ್ರಾಯ? ಮೊದಲನೇದಾಗಿ ನೀರು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ, ತೀರಾ ಅನ್ಯಾಯಕ್ಕೊಳಗಂತಹ ಸಂದರ್ಭದಲ್ಲಿ ಜನರ ಆಕ್ರೋಶ, ರೈತರ ಆಕ್ರೋಶ, ಬೆಂಗಳೂರು ನಗರ ಆಕ್ರೋಶದಿಂದನೇ ಬಂದ್ ಕರೆಯುವಂತದ್ದು. ಅದಕ್ಕಾಗಿ ಬಂದ್ ಕರೆಯನ್ನ ಕೊಟ್ಟಿವಿ. ಅದಾದ್ಮೇಲೆ ನೀರ್ ಬಂದಿದೆ, ಮಳೆ ಬಂದಿದೆ, ಒಂದಿಷ್ಟು ನೀರ್ ತಮಿಳ್ನಾಡಿಗೆ ಹೋಗಿದೆ. ಆದ್ರೂ ಸಹ ಇವತ್ತು CRWC ಅವರು ನಮ್ಗೆ ನಿರಂತರವಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ನಮ್ಮ ರಾಜಕಾರಣಿಗಳು ಮತ್ತೆ ನಮ್ಮ ಅಧಿಕಾರಿಗಳು ಮತ್ತೆ ನಮ್ಮ ಲೋಕಸಭಾ ಸದಸ್ಯರ ವೈಫಲ್ಯದಿಂದ ಇದು ನಮ್ಗೆ ಮರಣ ಶಾಸನವಾಗಿ ಪರಿಗಣಿಸ್ತಾ ಇದೆ. ಈಗ ಇದು ಪ್ರತಿ ವರ್ಷ ಈ ತಲೆನೋವಂತೂ ನಮಗೆ ತಪ್ತಾ ಇಲ್ಲ. ನೀರಿದ್ದಾಗ ಬಿಡಕ್ಕೆ ಏನ್ ಸಮಸ್ಯೆ? ಇಲ್ಲಿ ನಮಗೆ ಸಪೋರ್ಟ್ ಮಾಡ್ಬೇಕಾಗಿರೋದು ಯಾವ್ರು ಗೊತ್ತಾ? ಈ CWME ಅವರೆಲ್ಲ ಸಪೋರ್ಟ್ ಮಾಡ್ಲಿಲ್ಲ, ತಮಿಳ್ನಾಡು ಬಿಡ್ಲಿಲ್ಲ ಅಂದ್ರೆ ಉಳ್ಕೊಂಡಿರೋದು ಒಂದೇ ದಾರಿ. ಒಂದು ಆ ಭಗವಂತ ಸಪೋರ್ಟ್ ಮಾಡ್ಬೇಕು, ಇಲ್ಲ ಪ್ರಕೃತಿ ಮಳೆ ಸುರಿಸ್ಬೇಕು. ಇದೆರಡರಲ್ಲಿ ಏನಾಗುತ್ತೆ ನೋಡೋಣ. ಬಟ್ ಈಗ ಪ್ರಶ್ನೆ, ಬಂದ್ ಮಾಡ್ತೀರಾ ನೀವು ಅಂತ? 13ನೇ ತಾರೀಕು ಬಂದ್ ಅಂದ್ರಿ. ನಿರ್ಧಾರ ತಗೊಂಡಿಲ್ಲ, ಅವತ್ತು ನಿರ್ಧಾರ ತಗೊಂಡಿದೀವಿ. ಅದಾದ್ಮೇಲೆ ಮಳೆ ಬಂದಿದೆ. ನಾಳೆ ನಾವು ಸಭೆ ಕರೆದಿದ್ದೀವಿ. ನಾಳೆ 11:30ಗೆ ಬ್ಯಾಡ್ಮಿಂಟನ್ ಕ್ಲಬ್ ಅಲ್ಲಿ ನಮ್ಮ ಸಂಘಟನೆ ಪದಾಧಿಕಾರಿಗಳು ಸದಸ್ಯರ ಸಭೆಯನ್ನ ಕರೆದು ನಿರ್ಧಾರವನ್ನ ಮಾಡ್ತೀವಿ. ಬೆಂಗಳೂರಿಗೆ ನೀರ್ ಕೊಡ್ಲಿಕ್ಕೆ ನಮ್ಮನ್ನ ಆಳುವಂತ ದೊರೆಗಳು ಅನೇಕ ಪ್ಲಾನ್ಗಳನ್ನ, ಬ್ಲೂ ಪ್ರಿಂಟ್ಗಳನ್ನ ಹಾಕ್ಬೋದಿತ್ತು. ನೇತ್ರಾವತಿ ನದಿನೋ ಅಥವಾ ಶರಾವತಿ ನದಿನೋ ಅಥವಾ ಸಮುದ್ರಕ್ಕೆ ಸೇರುವಂತ ಇತರ ನದಿಗಳ ನೀರನ್ನ ಬೆಂಗಳೂರು ನಗರಕ್ಕೆ ತಂದು ಮೇಕೆದಾಟು ಅಣೆಕಟ್ಟನ್ನ ಕಟ್ಟಿ ಕನ್ನಡಿಗರಿಗೆ ನ್ಯಾಯವನ್ನ ಒದಗಿಸುವಂತ ಕೆಲಸ ನಮ್ಮನ್ನ ಆಳಿದಂತ ದೊರೆಗಳು ಮಾಡ್ಬೋದಿತ್ತು. ಇಲ್ಲಿ ತನಕ ಮಾಡಿಲ್ಲ. ಇವರೆಲ್ಲ ವೈಫಲ್ಯದಿಂದ ನಮ್ಗೆ ನೀರಿನ ಸಮಸ್ಯೆ ಆಗಿದೆ. ಇಲ್ಲಿ ಎಡುತ್ತಾ ಇರೋದು ನಾವ, ಪ್ರತಿ ಸಲವೂ ಅವ್ರಿಗೆ ಗೆಲುವಾಗ್ತಾ ಇದೆ ಅಂದ್ರೆ ಏನ್ ಸಮಸ್ಯೆ ಕಾಣ್ತಾ ಇರ್ಬೋದು ನಿಮ್ಗೆ? ನಮ್ಮ ಅಧಿಕಾರಿಗಳು ಸೂಕ್ತ ಮಾಹಿತಿಯನ್ನ ಕೊಡದೇ ಇರುವಂತದ್ದು, ಮತ್ತೆ ನಮ್ಮನ್ನ ಕೇಂದ್ರ ಸರ್ಕಾರ, ನಮ್ಮ ಲೋಕಸಭಾ ಸದಸ್ಯರು ಕೇಂದ್ರ ಸರ್ಕಾರವನ್ನ ಮಧ್ಯಸ್ಥಿಕೆ ಪ್ರಧಾನಮಂತ್ರಿಯವ್ರನ್ನ ಕರೆತಂದು ನಮ್ಗೆ ನ್ಯಾಯವನ್ನ ಕೊಡಿಸ್ಬೇಕಿತ್ತು. ಆ ಕೆಲಸವನ್ನ ಮಾಡಿಲ್ಲ. ಅದರಿಂದ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. ನಾನು ನೇರವಾಗಿ ಏನ್ ಗೊಂದಲ ಇದೆ ಅನ್ನೋದು ನಿಮ್ ಕಿವಿಗೆ ಹಾಕ್ತೀನಿ, ಉತ್ತರ ನಿಮಗ್ ಬಿಟ್ಟಿದ್ದು ಸರ್. ಈ ಬಂದ್ ಅಂತ ಬಂದಾಗ ಕನ್ನಡ ಪರ ಸಂಘಟನೆಗಳು ಹಿಂದೆ ಒಗ್ಗಟ್ಟಾಗಿರ್ತಾ ಇದ್ರಲ್ಲ, ಹಂಗಿಲ್ಲ. ಬಂದ್ ಮಾಡ್ಬೇಕಾ ಬೇಡವಾ ಅನ್ನೋದು ನಿಮ್ಮಲ್ಲೇ ಗೊಂದಲಗಳಿರುತ್ತೆ. ನೀವು ನಾಳೆಗೆ ನಾವು ಸಭೆ ಕರೆದಿದ್ದೀವಿ ಅಂತಾರೆ, ಮತ್ತೊಂದು ಕನ್ನಡ ಪರ ಸಂಘಟನೆ ಹೇಳುತ್ತೆ ನಾಳೆ ಬಂದ್ ಮಾಡೇ ಮಾಡ್ತೀವಿ 13ನೇ ತಾರೀಕು ಅಂತ. ಈ ಗೊಂದಲ ಇರ್ಬೇಕಾದ್ರೆ ಜನ ಯಾರನ್ನ ನಂಬೇಕು, ಹೇಗ್ ನಂಬೇಕು, ಯಾರಿಗ್ ಸಪೋರ್ಟ್ ಮಾಡ್ಬೇಕು? ಜನ ನಂಬ್ತಾರೆ, ರಾಜಕಾರಣಿಗಳ ನಂಬ್ತಾರೆ ಅನ್ನುವಂಥದ್ದು ಹೋರಾಟ ಮಾಡುವಂತ ವಿಧಾನ. ಹೋರಾಟ ಒಟ್ಟಾರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರವನ್ನ ಎದ್ದೇಳಿಸುವಂತ ಕೆಲಸ, ನಿದ್ರೆಯಲ್ಲಿರುವಂತ ಅಧಿಕಾರಿಗಳನ್ನ, ರಾಜಕಾರಣಿಗಳನ್ನ ಎದ್ದೇಳಿಸುವಂತ ಕೆಲಸ ಕನ್ನಡ ಪರ ಸಂಘಟನೆಗಳು ಮಾಡ್ಬೋದು. ಬಿಟ್ರೆ ಬಂದ್ ಮಾಡೋದು ನಮ್ಮ ಹುಚ್ಚಲ್ಲ, ನಮ್ ಕಸಬಲ್ಲ. ನಮ್ಗೂ ಕುಟುಂಬ ಇದೆ, ನಮ್ಗೂ ಸಾಲಗಳಿದಾವೆ, ನಾವು ಹೊಟ್ಟೆಪಾಡಿ ಕೆಲಸ ಮಾಡ್ಬೇಕಾಗತ್ತೆ. ನಾಡು ನುಡಿ ಜಲದ ಪ್ರೇಮದಿಂದ ಕೆಲಸವನ್ನ, ಹೋರಾಟ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ.
ಎಲ್ಲರೂ ಎಲ್ಲರ ಮಾತು ಕೇಳಬೇಕನ್ನುವಂಥದ್ದೇನೂ ಇಲ್ಲ. ಅವ್ರವ್ರ ಸಂಘಟನೆಗಳಿಂದ ಅವ್ರವ್ರು ಹೋರಾಟ ಮಾಡುವಂತದ್ದು, ಅವ್ರವ್ರ ಕೆಲಸ ಅಥವಾ ಅದೊಂದು ನಾಡು ನುಡಿ ಜಲಕ್ಕಾಗಿ ಮಾಡುವಂತ ಸೇವೆ ಅಂತ ತಿಳ್ಕೊಂಡ್ರೆ ಆಗಿದೆ. ಸೊ ಈಗ ಯಾವ ಮಾಪನದಲ್ಲಿ ನಾಳೆ ಬಂದ್ ಮಾಡ್ಬೇಕಾ ಬೇಡವಾ ಅಂತ ತೀರ್ಮಾನ ಮಾಡ್ತೀರಿ ಸರ್? ಈಗ ರಾಜ್ಯ ಸರ್ಕಾರಕ್ಕೆ ಮೊದ್ಲೇನಾದ್ರೂ ಅವಕಾಶ ಮಾಡ್ಕೊಡ್ತೀರಾ ಅಥವಾ ಏನಾದ್ರೂ ನಿಮ್ ಸಮಸ್ಯೆ ಹೇಳ್ಕೊಳಕ್ಕೆ ಕೇಳಲಿಕ್ಕೆ? ನಾವು ನಿಮ್ ಪರವಾಗಿದ್ದೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನೀರನ್ನ ಬಿಡಬೇಡಿ ಅನ್ನುವಂತ ಮಾತನ್ನ ಒತ್ತಾಯವನ್ನ ಮಾಡ್ತಾ ಇದೀವಿ. ಬೆಂಗಳೂರು ನಗರ ಮತ್ತೆ ರೈತರ ನೀರನ್ನು ಉಳಿಸ್ಕೊಂಡು ತಮಿಳುನಾಡಿಗೆ ಎಸರು ಬಿಡಿ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರುವಂತದ್ದು. ಅವರು ವ್ಯವಸಾಯಕ್ಕೆ ಕೇಳೋದು, ನಾವು ಕುಡಿಯೋಕ್ ನೀರು ಕೇಳುವಂತದ್ದು. ಎನಿವೆ, ಥ್ಯಾಂಕ್ ಯು ಇಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡಿದ್ದಕ್ಕೆ. ಗೊಂದಲ ಇರೋದು ಇಲ್ಲೇ. ಒಂದು ಪದೇ ಯಾಕೆ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ, ಎಲ್ಲಿ ಎಡವುತ್ತಾ ಇದ್ದೀವಿ, ಎಡವೋದಕ್ಕೂ ಒಂದು ಲಿಮಿಟ್ ಅಥವಾ ಪೀರಿಯಡ್ ಅಂತ ಇರುತ್ತಲ್ವಾ? ಮಾಡಿರೋ ತಪ್ಪನ್ನ ಪದೇ ಮಾಡಬಾರ್ದಲ್ವಾ? ಈ ಸಲ ಇಂಥದ್ರಲ್ಲಿ ಎಡವಿದೀವಪ್ಪ, ಮುಂದಿನ ಸಲ ಅದ್ರಲ್ಲಿ ಎಚ್ಚೆತ್ಕೊಳ್ಬೇಕು ಅಂತ ಬುದ್ಧಿವಂತಿಕೆ ಯಾಕೆ ಬರ್ತಾ ಇಲ್ಲ? ಎಲ್ಲಿ ಸಮಸ್ಯೆ ಆಗ್ತಾ ಇದೆ? ಅಥವಾ ನಾವು ಇದರಲ್ಲಿ ಜಾಂಡ್ರಾಗೋಷ್ಟೊತ್ತಿಗೆ ಅವ್ರು ಇನ್ನೂ ಕೂಡ ಫೋರ್ಸ್ಫುಲಿ ಮುಂದಾಗ್ತಾ ಇದ್ದಾರೆ ತಮಿಳ್ನಾಡವರು. ಆಮೇಲೆ ಇನ್ನೊಂದೇನು ಗೊತ್ತಾ, ನಮ್ಮಲ್ಲಿ ಇನ್ನು ಸ್ವಲ್ಪ ದಿನ ಮಳೆ ನಿಂತೋಗ್ಬಿಡ್ತು, ತಮಿಳ್ನಾಡಿಗೆ ಹಂಗಲ್ಲ, ಹಿಂಗಾರು ಶುರುವಾಗುತ್ತೆ. ಅವ್ರಿಗೆ ಇನ್ನೂ ಅವಕಾಶ ಇದೆ, ಇಲ್ಲೂ ನೀರು ಅಲ್ಲೂ ನೀರು. ಒಂದು ಡ್ಯಾಮ್ ಕಟ್ಕೊಳ್ರಿ, ಹೆಚ್ಚಿಗೆ ನೀರು ಹರಿದೋಗ್ಬೇಕಾದ್ರೆ ಒಂದು ಸಂಗ್ರಹಣೆ ಮಾಡಿಟ್ಕೊಳ್ಳಿ. ಮೈ ಬಗ್ಸಿ ಡ್ಯಾಮ್ ಕಟ್ಟೋರು ಅಲ್ಲವೇ ಅಲ್ಲ, ಜಾಯಮಾನವೇ ಅಲ್ಲ ಅವ್ರದ್ದು. ನಮ್ಮಲ್ಲಿ ಇಂತಹ ಇದರ ಜೊತೆಗೆ ಇನ್ನು ಪ್ರಮುಖವಾಗಿ ಟೆಕ್ನಿಕಲ್ ಪಾಯಿಂಟ್ಗಳನ್ನು ರೇಸ್ ಮಾಡಿ ನಮ್ಮಲ್ಲಿರೋರು ರೈತರೇ, ಅವ್ರು ಮಾತ್ರ ರೈತರಲ್ಲ, ನಾವು ಬೆಳೆಗೆ ನೀರನ್ನೇ ಹಾಕೋದು ರಕ್ತ ಅಲ್ಲ, ಇದನ್ನ ಅರ್ಥ ಮಾಡಿಸ್ಬೇಕಲ್ವಾ? ಒಂದು ಕುಡಿಯೋಕೆ ನೀರಿಲ್ಲ ಅಂತ ಒದ್ದಾಡಬೇಕು, ಇಲ್ವಾ ರೈತರಿಗೆ ನೀರಿಲ್ಲ ಅಂತ ಒದ್ದಾಡಬೇಕು. ಬನ್ನಿ, ನಿರ್ಮಾಪಕರ ಸಂಘದ ಅಧ್ಯಕ್ಷರು ಉಮೇಶ್ ಬಣ್ಕರ್ ಅವರು ಲೈವಿಗೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಈಗ ಬಂದ್ ಮಾಡ್ತಾರಂತೆ, ಕಾವೇರಿ ವಿಚಾರದಲ್ಲಿ ಅನ್ಯಾಯ ಆಯ್ತು ಅಂತ, ಇದಕ್ಕೆ ಚಿತ್ರರಂಗ ಸಪೋರ್ಟ್ ಮಾಡುತ್ತಾ ಅಂತ ಪ್ರಶ್ನೆ. ಒಂದ್ ಸ್ಮಾಲ್ ಕರೆಕ್ಷನ್ ಮೇಡಮ್, ಪ್ಲೀಸ್. ನಾನು ನಿರ್ಮಾಪಕರ ಸಂಘದ ಅಧ್ಯಕ್ಷನ ಆಗಿದ್ದೆ. ಓಕೆ ಸರ್, ಕ್ಷಮಿಸಿ ಸರ್, ಮಾತಾಡಿ. ನೋ ಪ್ರಾಬ್ಲಮ್, ನಾ ವಿಷಯ ತಿಳಿಸಿದೆ. ಓಕೆ ಮೇಡಮ್, ಈಗ ಯಾವತ್ತೇ ಆಗ್ಲಿ ಮಹದಾಯಿಯಿಂದ ಕಾವೇರಿ ವಿಚಾರದಲ್ಲಿ ಯಾವುದೇ ಸಂದರ್ಭ ಬಂದ್ರು ಕೂಡ ಇಡೀ ಚಿತ್ರೋದ್ಯಮ ಅದಕ್ಕೆ ನಾವು ಸಂಘಟನೆಕಾರರಿಗೆ ಮತ್ತೆ ಹೋರಾಟಗಾರರಿಗೆ ನಾವು ಸಾಥ್ ಕೊಟ್ಕೊಂಡೇ ಇದೀವಿ ಮೇಡಮ್. ಈಗ್ಲೂ ಕೂಡ ಮೊನ್ನೆ ನಮ್ಮ ಅಧ್ಯಕ್ಷರು ಜಯಮಾಲ ಮೇಡಮ್ ಮತ್ತೆ ಎಲ್ಲ ನಮ್ಮ ಚಿತ್ರರಂಗದ ಅಂಗಸಂಸ್ಥೆಯವರ ಪ್ರಮುಖರನ್ನ ಕರೆದು ಒಂದು ಸಭೆಯನ್ನ ಮಾಡಿ ಪತ್ರಿಕಾಗೋಷ್ಠಿ ಮೂಲಕ ನಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ವಿ ಮೇಡಮ್. ಓಕೆ, ಈಗ್ಲೂ ಕೂಡ ಅಂದ್ರೆ ನಾಳೆಗೆ ಎಲ್ಲಾರನ್ನು ಇದ್ ಮಾಡ್ತಾ ಇದ್ವಿ, ಕಲೆ ಹಾಕ್ತಾ ಇದೀವಿ. ಸೊ ಅದು ಮಳೆ ಬಂದು ನೀರ್ ಇದಾಗಿತ್ತು ಅನ್ನೋ ಒಂದು ಕಾರಣಕ್ಕೆ ತಾತ್ಕಾಲಿಕವಾಗಿ ಅದನ್ನ ತಡೆ ಹಿಡಿದಿದ್ವಿ. ಈಗ ತಿರುಗಿ ಇವತ್ತು ಆದೇಶ ಆಗಿರೋದ್ರಿಂದ CWRCದು, ಸೊ ಅದಕ್ಕೀಗ ನಾಳೆಗೆ ನಾವೆಲ್ಲ ಸಭೆ ಸೇರಿ ಯಾವ ರೀತಿಯಾದಂತ ತೀರ್ಮಾನಗಳನ್ನ ತಗೋಬೇಕು ಅನ್ನೋದನ್ನ ಎಲ್ಲ ಅಂಗಸಂಸ್ಥೆಯವ್ರನ್ನ ಒಳಗೊಂಡಂತೆ, ಏಕಾಏಕಿ ವಾಣಿಜ್ಯ ಮಂಡಳಿ ಅಥವಾ ಒಂದು ನಿರ್ಮಾಪಕರ ಸಂಘ ಅದನ್ನ ನಾವು ಅನೌನ್ಸ್ ಮಾಡಕ್ಕಾಗಲ್ಲ. ಎಲ್ಲ ಅಂಗಸಂಸ್ಥೆಯವ್ರನ್ನ ವಿಶ್ವಾಸಕ್ಕೆ ತಗೊಂಡು ಯಾವ ರೀತಿಯಲ್ಲಿ ಭಾಗವಹಿಸಬೇಕು ಅನ್ನೋದನ್ನ ನಾವು ನಾಳೆ ನಾಡಿದ್ರೊಳಗಡೆ ತೀರ್ಮಾನ ತಗೊಂತೀವಿ. ಉಮೇಶ್ ಬಣ್ಕರ್ ಅವರೇ, ನನ್ಗೊಂದು ಚಿಕ್ಕ ಅನುಮಾನ ಇದೆ, ನೀವು ಅದಕ್ಕೆ ಪರಿಹಾರ ಕೊಡ್ತೀರಿ ಅಥವಾ ಅದ್ರ ಬಗ್ಗೆ ಮಾತಾಡ್ತೀರಿ ಅನ್ನೋ ನಿರೀಕ್ಷೆಯಲ್ಲಿ ಕೇಳ್ತಾ ಇದ್ದೀನಿ. ಹಿಂದೆ ಭಾಷೆ ನೀರು ಅಂತ ಬಂದಾಗ ಕನ್ನಡ ಚಿತ್ರರಂಗ ಎದ್ದೇಳ್ತಾ ಇದ್ದ ರೀತಿಯೇ ಬೇರೆ ಇತ್ತು, ಭಯ ಉಂಟಾಗ್ತಾ ಇತ್ತು ಸರ್ಕಾರಕ್ಕೂ ಕೂಡ. ಈಗ ಗೋಗರಿಬೇಕಲ್ಲ ಅವ್ರಿಗೆ, ಬೆಂಬಲ ಕೊಡಿ ಅಂತ. ಯಾಕೆ ಹಿಂಗ್ ಬಂದ್ಬಿಡ್ತು ನಮ್ಮ ಪರಿಸ್ಥಿತಿ? ಮೇಡಮ್, ಈ ಬದಲಾವಣೆ ಅಂತಕ್ಕಂಥದ್ದು ಜಗತ್ತಿನ ನಿಯಮ ಮೇಡಮ್. ಆಯಾಯ ಸಂದರ್ಭಕ್ಕೆ ಇರ್ತಕ್ಕಂಥ ಹೋರಾಟಗಾರರಾಗಿರ್ಬೋದು, ಆಯಾಯ ಸಂದರ್ಭ ಇರ್ತಕ್ಕಂಥ ಸರ್ಕಾರಗಳಾಗಿರ್ಬೋದು, ಅವ್ರಿಗೆ ಇಚ್ಛಾಶಕ್ತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ಇಚ್ಛಾಶಕ್ತಿಯ ಕೊರತೆ ಎಲ್ಲಿ ಎದ್ದು ಕಾಣುತ್ತೋ ಅಲ್ಲಿ ಸಮಸ್ಯೆಗಳು ಇರ್ತದೆ ಮೇಡಮ್. ಆದರೆ ಚಿತ್ರರಂಗ ಮತ್ತೆ ನಮ್ಮ ಇಡೀ ಉದ್ಯಮ ಅದರಿಂದ ಹೊರತಾಗಿದೆ. ಯಾಕೆ ಅಂತ ತಾವು ಪ್ರಶ್ನೆ ಮಾಡಬಹುದು. ಈಗ ಕಾವೇರಿ ಸಮಸ್ಯೆ ಅಂತ ಬಂದಂತ ಸಂದರ್ಭದಲ್ಲಿ ಅವತ್ತಿನ ಕೇಂದ್ರ ಮಂತ್ರಿಗಳಾದಂತ ನಮ್ಮ ಅಂಬರೀಷ್ ಅಣ್ಣ ಎಡಗೈನಲ್ಲಿ ರಾಜೀನಾಮೆಯನ್ನ ಕೊಟ್ಬಿಟ್ರು. ನಾನು ನೈತಿಕ ಹೊಣೆ ಹೊತ್ತು ಮಂಡ್ಯದಿಂದ ನಾನೊಬ್ಬ MP ಆಗಿ ಕೇಂದ್ರ ಮಂತ್ರಿ ಆಗಿದ್ದೀನಿ, ನಮ್ಗೆ ಅನ್ಯಾಯ ಆಗ್ತಾ ಇದೆ, ಸೊ ಆದ್ರಿಂದ ನಾನು ಇಲ್ಲಿ ಇರೋದಕ್ಕೆ ನೈತಿಕವಾಗಿ ನನಗೆ ಆಸಕ್ತಿ ಇಲ್ಲ, ಬೇಡ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ರಾಜೀನಾಮೆ ಕೊಟ್ರು ಮೇಡಮ್. ಯಾವ ಪಕ್ಷದವ್ರು ಮಾಡಿದ್ದಾರೆ ಮೇಡಮ್ ಇಂಥ ಕೆಲ್ಸಗಳನ್ನ?
ಅಂದ್ರೆ ಚಿತ್ರರಂಗಕ್ಕೆ ಇರ್ತಕ್ಕಂತ ಒಂದು ಬದ್ಧತೆ ಯಾವ ರಾಜಕೀಯ ಪಕ್ಷಗಳಿಗಿದಾವೆ, ಯಾವ Correct. ಅದು ಕೂಡ ರಾಜಕಾರಣಿಗಳಿಗಿದಾವೆ? ಅದು ಕೂಡ ಸರಿನೇ. ಎನಿವೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಇಷ್ಟು ಉಪನ್ಯಾಸ ವಿಸ್ತಾರ ಜೊತೆ ಮಾತಾಡಿದಕ್ಕೆ. ಹಾಗಾದ್ರೆ ಈಗ ಕನ್ನಡ ಪರ ಸಂಘಟನೆಗಳು ಬಂದ್ ಮಾಡ್ಬೇಕಾ ಅಥವಾ ಬೇಡವಾ? ಬಂದ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖಂಡಿತವಾಗ್ಲೂ ನೀವು ನೇರವಾಗಿ ಕರೆ ಮಾಡ್ಬೋದು, ನಮ್ಮ ಜೊತೆ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಬೋದು. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬೇಗ ಬರ್ತೀನಿ, ಎಲ್ಲೂ ಹೋಗ್ದೆ.